ವಾಟ್ಸಪ್ ಗೈಸ್, ಸೊ ಪಿಯರ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಟು ದಿ ಡೇ 60 ಆಫ್ ನಮ್ಮ 100 ಡೇಸ್ ಚಾಲೆಂಜಲ್ಲಿ. ಮೈಕ್ ಇಲ್ಲಿದೆ ಗುರು, ಬಿದ್ದೋದು ಬಿಟ್ಟರೆ ಕಷ್ಟ. ಮತ್ತು ತಿರಾಮಿಸು ಲವರ್ಸಿಗೆ ಇನ್ನೊಂದು ಸ್ಪಾಟ್ ನಾವು ತಂದಿದ್ದೀವಿ. ಈಗ ನಮ್ಮ ಅಲ್ಲಿ ತಿರಾಮಿಸು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಆ ತಿರಾಮಿಸು ಟ್ರೈ ಮಾಡೋಕ್ಕೆ ನಾನು ಮತ್ತು ಸುದೀನ್ ಹೋಗ್ತಾ ಇದ್ದೀವಿ. ನೋಡೋಣ, ನೆನ್ನೆ ತಿಂದಿದ್ದು ತಿರಾಮಿಸು ಮತ್ತು ತಿರಾಮಿಸು ಯಾವ ಥರ ಇರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸೆಕೆಂಡ್ ಸ್ಪಾಟ್ ಅಂತಲೇ ಹೇಳ್ಬೋದು. ಈಗ ತಿರಾಮಿಸು ತಿನ್ಬೇಕಂತ ಹೇಳಿದ್ರೆ ಈವ್ನಿಂಗ್ ಆಗಿದೆ. ಲಾಗ್ ಸ್ಟಾರ್ಟ್ ಮಾಡ್ತಿರೋದೇ ಇವಾಗ. ಆ್ಯಕ್ಚುಲಿ ಲಾಗೇ ಸ್ಟಾರ್ಟ್ ಮಾಡಿಲ್ಲ. ನನ್ನ ಕಷ್ಟ ನೋಡ್ತೀರಾ? ಮುಂದ್ಗಡೆ ಫೋನ್ ಇಟ್ಕೊಂಡು ಅದ್ರ ಟಾರ್ಚ್ ಲೈಟ್ ಆನ್ ಮಾಡಿ ಮಮ್ಮಿ ಮೈಕು ಇಲ್ಲಿದೆ, ಮೈಕ್ ಇಟ್ಕೊಂಡು ಆ್ಯಂಡ್ ದೆನ್ ವ್ಲಾಗ್ ಮಾಡ್ತಾ ಇರೋದು. ತುಂಬ ಚಳಿ ಇದೆ, ನೆಕ್ಸ್ಟ್ ಲೆವೆಲ್ ಚಳಿ. ಮಳೆ ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನೂ 2 ವೀಕ್ಸ್ ಮಳೆ ಇದೆ ಆ್ಯಕ್ಚುಲಿ. ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ ತಿರಾಮಿಸು ತಿನ್ನಕ್ಕೆ. ಲೆಟ್ಸ್ ಗೋ ಫ್ಯಾಮ್, ಲೆಟ್ಸ್ ಗೋ. ಆ್ಯಂಡ್ ತಿರಾಮಿಸು ಇದೆ, ಟೇಸ್ಟ್ ಮಾಡೋಣ. ಆ್ಯಂಡ್ ಇಟ್ಸ್ ಎ ಟ್ರಯಲ್ ಆ್ಯಂಡ್ ಎರರ್. ಓಕೆನಾ? ಫುಲ್ ಕಂಪ್ಲೀಟಾಗಿ ಓಪನ್ ಆದಮೇಲೆ ನಾವು ಹೇಳ್ತೀವಿ ನಿಮಗೆ. ಇದು ಯಾವುದಿದು ಬ್ರೋ? ಮರ್ತೋಗ್ಬಿಟ್ಟು ನಂಗೆ ಕಾಫಿ ಅನಿಸುತ್ತೆ ಇದು, ಇಲ್ಲೊಂದು ಚಾಕ್ಲೇಟ್ ಕಾಫಿ ಇರಬೇಕು. ಸಡನ್ ಶಿಫ್ಟ್ ಫ್ರಮ್ ಟು ಇಲ್ಲಿಗೆ ನಮ್ಮ ನಿಯಾಜ್ ಸರ್ ಜೊತೆಗೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಾವಿಬ್ಬರು ಸೇರಿದ್ವಿ ಅಂದರೆ ಅಬ್ಸಲ್ಯೂಟ್ಲಿ ಹೋಮ್ ಸ್ಟೇಗೆ ಹೋಗ್ತಾ ಇರ್ತೀವಿ. ನಮ್ಮಿಬ್ಬರಿಗೂ ಹೋಮ್ ಸ್ಟೇ ದಾರಿ ಬಿಟ್ಟರೆ ಇನ್ನು ಯಾವ್ದಾರು ಇನ್ನೂ ಕಾಣಿಸಲ್ಲ. ದಾರಿ ತಪ್ಪಲ್ಲ ಕರೆಕ್ಟಾಗಿ ಮೂಡಿಗೆರೆ ರೋಡಲ್ಲಿ ಹೋಗ್ಬಿಡ್ತೀವಿ ಹೋಮ್ ಸ್ಟೇಗೆ. ಹಂಗೆ ಗ್ಯಾಪಲ್ಲಿ ಪ್ರಮೋಷನ್ ಮಾಡೋದಂತಾರಿಂದ ನಮ್ಮ ಹೋಮ್ ಸ್ಟೇ ಎಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಮೂಡಿಗೆರೆಗೆ ಹೋಗೋ ರೋಡು ಅಂತ. ಬನ್ನಿ ಹೋಮ್ ಸ್ಟೇಗೆ. ಎಕ್ಸ್ಟ್ರಾ ಡಿಸ್ಕೌಂಟಲ್ಲಿ ಏನಾದರೂ ಪಾಸಿಬಲ್ ಆದರೆ ಮಾಡ್ಕೊಡೋಣ. ವೀಕ್ಡೇಸಲ್ಲಿ ವೀಕೆಂಡ್ ಫುಲ್ ಆಗಿದೆ. ಆಲ್ರೆಡಿ ಆಗಸ್ಟ್ ತನಕ ಬುಕ್ ಆಗಿಬಿಟ್ಟಿದೆ. ನೀವು ಕೇಳಂಗೂ ಇಲ್ಲ, ನಾವು ಕೊಡೋಕ್ಕೂ ಆಗಲ್ಲ, ಹಂಗಾಗಿದೆ. ಸರ್ ಏನಕ್ಕೆ ಹೋಗ್ತಾ ಇದ್ದೀವಿ ಈಗ? ಇವಾಗ ಒಬ್ಬರು 3 ಜನ ಗೆಸ್ಟಿಗೆ ಫುಡ್ ಕೊಡೋಕ್ಕೆ. 3 ಜನ? ಯಾರು 3 ಜನ? ತುಂಬ ಒಳ್ಳೆಯವರಾ? ವಯಸ್ಸಾದವರು ಪಾಪ, ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ. ಏನಿಲ್ಲ, ಕಬೋರ್ಡ್ ಒಳಗೆ ದಿಂಬಿಟ್ರೆ ನಮಗೆ ಬಟ್ಟೆ ಇಡಕ್ಕೆ ಬೇರೆ ರೂಮ್ ಕೊಡ್ತಿದ್ದಾರೆ ಅಂತ ಅಷ್ಟೇ. ತುಂಬ ಕ್ವಶನ್ಸ್ ಕೇಳ್ತಾರೆ, ಏನು ಮಾಡೋಕ್ಕಾಗಲ್ಲ ಪಾಪ. ನಾವು ಅವ್ರನ್ನ ನಮ್ಮ ತಂದೆ ಸ್ಥಾನದಲ್ಲಿ ಇಟ್ಬಿಟ್ಟು ನೋಡ್ತೀವಿ. ಹೌದಾ? ಆದರೂ BP ಎಲ್ಲ ರೈಸ್ ಮಾಡಿಸ್ತಾರೆ, ಅದು ಬೇರೆ ಪ್ರಶ್ನೆ. ಆಮೇಲೆ ನಾವು ನಮ್ಮ ಸರ್ರು ಸೈಲೆಂಟ್ ಆಗ್ತಿದ್ದಾರೆ. ನಾನು ಹ್ಯಾಂಡಲ್ ಮಾಡಿಲ್ಲ, ಸರ್ ಹ್ಯಾಂಡಲ್ ಮಾಡಿರೋದು. ಹಾಗಾಗಿ ಸರ್ ಹತ್ರ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಈಗ ನಾನು ಹೇಳಿದ್ರೆ ಅದರಲ್ಲಿ ಏನು ವ್ಯಾಲಿಡ್ ಪಾಯಿಂಟ್ಸ್ ಇರಲ್ಲ. ಆಫ್ ಕ್ಯಾಮ್ರಾ ಬೇಜಾನ್ ಹೇಳ್ಬೋದು. ಬಟ್ ಆನ್ ಕ್ಯಾಮ್ರಾ ನಾವು ಅದನ್ನು ಹೇಳ್ಬಿಟ್ರೆ ಬ್ಯಾಕ್ ಸೈಡಲ್ಲಿ ಅದೇನಾದರೂ ರೀಲ್ಸ್ ಟ್ರೆಂಡ್ ಆಗಿಬಿಟ್ರೆ ನಮ್ಮ ತಿರಾಮಿಸು ರೀಲ್ ಥರ ಬರೀ 5 ಅವರ್ಸಿಗೆ 50,000 ಹೊಡೆದಂಗೆ ಗಾನ್ ಗೋಪಾಲ್ ಸೀನ್ ಆಗುತ್ತೆ. ಆಮೇಲೆ ತಿರಾಮಿಸು ನಮ್ಮ ಸಂಜು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದ. ಅದು ತಿರಾಮಿಸು ನಮ್ಮ ಸಂಜು ಮಾಡಬೇಕು ಅಂದ್ಕೊಂಡಿದ್ದ. ಅದು ಗ್ಯಾಪಲ್ಲಿ ಕಾರಣಗಳಿಂದ ಇಲ್ಲ, ಆ್ಯಕ್ಚುಲಿ 2 ಸತಿ ಮನೇಲಿ ಟ್ರಯಲ್ಲೂ ಆಗಿತ್ತು. ಒಂದು ಪ್ರಾಪರ್ ಟೇಸ್ಟ್ ಬರಕ್ಕೆ ಕಾಯ್ತಾ ಇದ್ವಿ. ಬಟ್ ಇಲ್ಲಿ ಯಾರೋ ಒಬ್ರು ಮಾಡ್ತಿದ್ದಾರೆ. ಬಟ್ ಹೇಳಕ್ಕಾಗಲ್ಲ, ಫ್ಯೂಚರಲ್ಲಿ ಮಾಡಿದ್ರು ಮಾಡ್ತಾನೆ. ಏನ್ರಿ ಸಂಜಯ್? ಮಾಡ್ತೀವಿ. ನಾವು ಮಾಡಿದ್ರೆ ನಮ್ಮ ಮಾರ್ಕೆಟಿಂಗ್ ಲೆವೆಲ್ ನಮ್ಮ ಸರಿ ಗೊತ್ತು, ನಾವು ಹೆಂಗೆ ಮಾರ್ಕೆಟಿಂಗಲ್ಲಿ ಒಂಚೂರು ಮೇಲಿದ್ದೀವಿ ಅಂತ. ನೋಡಿ, ಯಾರ ಚಿಕ್ಕಮಂಗ್ಳೂರಲ್ಲಿ ಬೆಂಗಳೂರವ್ರಿಗೆಲ್ಲ 50,000 ಕೊಟ್ಟು ಮಾರ್ಕೆಟಿಂಗ್ ಮಾಡಿಸೋ ಬದಲು ನಾವಿಲ್ಲಿದ್ದೀವಿ ಚಿಕ್ಕಮಂಗ್ಳೂರಲ್ಲೇ. ನೀವು ಕರ್ದಿದ ತಕ್ಷಣ ಪಟ್ಟ ಓಡ್ ಬರ್ಬೋದು. ನಾವು ಬೆಂಗಳೂರವ್ರು ಹಂಗಲ್ಲ, ಅವ್ರು ಹೇಳಿ ಟೈಮಲ್ಲಿ ನೀವು ರೆಡಿ ಇರಬೇಕು. ನಮ್ದು ಹಂಗಲ್ಲ, ನೀವು ಯಾವಾಗ ಹೇಳ್ತೀರೋ ಅವಾಗ ನಾವು ರೆಡಿ. ಟಾರ್ಗೆಟು ಚಿಕ್ಕಮಂಗ್ಳೂರು ಆಡಿಯನ್ಸ್ ಆಗಿದ್ರೆ ನಮ್ಮ ಹುಡುಗನ ರೀಲ್ಸ್ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಟಾರ್ಗೆಟ್ ರೀಚ್ ಆಗುತ್ತೆ. ಚಂದ ಕಾಂಟ್ಯಾಕ್ಟ್ ಮಾಡಿ, ಸುಮ್ಮನೆ ಯಾಕೆ ಅಷ್ಟೊಂದೆಲ್ಲ ದುಡ್ಡು. ಆ್ಯಂಡ್ ಅವ್ರಿಗೆ ಕೊಡೋ ಹಾಫ್ ಆಫ್ ದಿ ಅಮೌಂಟ್ ನಾವು ಅರೌಂಡ್ ಚಾರ್ಜ್ ಮಾಡ್ತೀವಿ. ಹಾಫ್ ಆಫ್ ದಿ ಅಮೌಂಟ್ ಅಲ್ಲ, ಕಾಲು 1/4 ಒಂಥರ ಹಂಗೆ. ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ದ ಪ್ಯಾಕೇಜಸ್ ಯು ಚೂಸ್. ಬಟ್ ಸ್ಟಾರ್ಟ್ ಅವ್ರು ಚಾರ್ಜ್ ಮಾಡೋದ್ರಲ್ಲಿ ಅಷ್ಟೇ ಇರುತ್ತೆ, ನಮ್ದು ಆಲ್ಮೋಸ್ಟ್ ಕಡಿಮೆ ಇರುತ್ತೆ. ಆ್ಯಂಡ್ ಮೋರೆವರ್ ನಮ್ಮೂರವ್ರನ್ನ ಇಲ್ಲಿ ಬೆಳೆಸಬೇಕು, ಬೇರೆ ಊರವ್ರನ್ನ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಬೆಳೆಸೋದಲ್ಲ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ನಿಯಾಲ್ ಸರಿಗೆ ಜಾಸ್ತಿ. ಬೇರೆ ಊರವ್ರನ್ನ ಇಲ್ಲಿ ಕರ್ಕೊಂಬಂದು ಬೆಳೆಸೋರ್ದು ಎಕ್ಸ್ಪೀರಿಯನ್ಸ್ ನಿಯಾಲ್ ಸರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಏನೂ ಮಾಡೋಕ್ಕಾಗಲ್ಲ ಹಂಗಂತೀರಾ? ನಮ್ಮವ್ರು ನಮ್ಮ ಕಡೆ ಇದ್ದಾರೆ, ಅವ್ರ ಕಡೆಯವ್ರು ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ಬೇಕು. ಅದು
ಬೇರೆ ಕಡೆಯಿಂದ ಬಂದವ್ರಿಗೇನೋ ಒಂಥರ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಏನೋ ಕಿತ್ತು ಗುಡ್ಡೆ ಹಾಕಿ ದಬ್ಬಾಕ್ಬಿಡ್ತೀವಂತ ಬಂದ್ಬಿಡ್ತಾರೆ. ಜಾಸ್ತಿ ಕಂಟ್ರವರ್ಸಿ ಮಾಡಲ್ಲ ನಾವು. ಬೇಡ ಬಿಡಿ ಸರ್, ಯಾಕೆ ಸುಮ್ಮನೆ ಅಲ್ವಾ? ನಮ್ಮ ಪಾಡಿಗೆ ನಾವು ಇದ್ದೀವಿ. ನಮಗೆ ಕೆರ್ಕೊಳಕ್ಕೆ ಪುರ್ಸೋದಿಲ್ಲ. ಕಾಂಟ್ರವರ್ಸಿ ಆದರೆ ಅದನ್ನ ಬೆಳಗಿಂದ ಸಂಜೆ ತನಕ ಸಾಲ್ವ್ ಮಾಡ್ಕೊಂತಿರ್ಬೇಕು. ಇವತ್ತು ಸೀಟ್ ಬೆಲ್ಟ್ ಹಾಕಿದ್ದೀನಿ. ಅದನ್ನ ಹೇಳೋ ಅವಶ್ಯಕತೆ ಇರಲಿಲ್ಲ. ಲಾಸ್ಟ್ ವಿಡಿಯೋ ತೆಗ್ಬಿಟ್ಟು ನೋಡ್ತಾರೆ ಈಗ. ಸರ್ ನೋಡಿ ನನ್ನ ಕಷ್ಟ ನೋಡಿ. ಈ ಕಡೆ ಕೈಯಲ್ಲಿ ಸರ್ ಮೊನ್ನೆ ಇದೊಂದು ರೆಡಿ ಮಾಡಿಸ್ಲಿಲ್ವಲ್ಲ ನಾವು ಇಲ್ಲಿ ಮೇಲ್ಗಡೆ ಮಾಡ್ಸಕ್ಕೆ ಹೇಳಿದೆ. ಹಾಂ, ಈ ಬಲ್ಬ್ ವರ್ಕ್ ಆಗ್ತಾ ಇಲ್ಲ. ಇಲ್ಲ, ಅದೇನೋ ಲೂಸ್ ಕಾಂಟ್ಯಾಕ್ಟ್ ಇದೆ. ಅಮ್ಮ ಈ ಕಡೆ ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಈ ಕಡೆ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಲೈಟಿಂಗ್ ಬೇಕಲ್ಲ, ಲೈಟಿಂಗ್ ಗಾಡಿಗೆ ಸರಿ ಮಾಡಿಸಿ ಸರ್ರು ಎಲ್ಲಿ ಫಾಲ್ಸ್ ಆಗಿದ್ದು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ತಗೊಂಡಿದ ತಕ್ಷಣ ತಗೊಂಡೋಗಿ 32,000 ರೂಪಾಯಿ ಹಾಕಿದ್ರು. ಇವು ಅಡ್ಡ ನಿಲ್ಸ್ಯಾರ ಅನ್ಕೊಂಡೆ ನಾನು. ಬಟ್ ಲೇಟರ್ ಅವ್ರು ನೋಡಿದ್ರೆ ಏನು ಸರಿ ಮಾಡಿಲ್ಲ. ಅಂಗಡಿ ಹೆಸರು ಹೇಳಿದ್ರೆ ತುಂಬ ದೊಡ್ಡ ಜಗಳನೇ ಆಗ್ಬಿಡುತ್ತೆ. ನಿಮಗೆಲ್ಲ ಗೊತ್ತಿರೋ ಅಂಗಡಿನೇ ಅದು. ಅದಕ್ಕೆ ಗಾಡಿ ತಗೊಂಡಿದ್ದು ಒಂದು ಎಕ್ಸ್ ಅಮೌಂಟ್ ಅಂತ ಇಟ್ಕೊಳ್ಳಿ. ಅದ್ರ 1/4 ಅಮೌಂಟ್ ಅಲ್ಲಿಗೆ ಹಾಕ್ಬಿಟ್ರು. ಅಲ್ಲ ಅದ್ರ 4 ಟೈಮ್ ಖರ್ಚು ಮಾಡಿದೀನಿ. ಬಟ್ ಸ್ಟಾರ್ಟಿಂಗ್ 1/4 ಅಮೌಂಟ್ ಅಲ್ಲಿಗೆ ಹಾಕ್ಬಿಟ್ರು. ಬಟ್ ಕೆಲಸ ಮಾತ್ರ 1 ರೂಪಾಯಿದು ಆಗ್ಲಿಲ್ಲ. ಬಟ್ ಏನಂದ್ರೆ ಎಲ್ಲ ಹೆಂಗಿದೆ ಹಂಗಂಗೆ ಇದೆ. ಏನಂದ್ರೆ ಹುಡುಗರ್ದು ಯಾವತ್ತು ಫಸ್ಟ್ ಗಾಡಿ ಮೇಲೆ ತುಂಬಾ ಎಮೋಷನ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ. ಅದಕ್ಕೆ ಎಷ್ಟಾರ ಆಯ್ತು ಅಂತೇಳಿ ಖರ್ಚು ಮಾಡಿ ಓಡಿಸ್ತಾರೆ. ಏನ್ರಿ ಸಂಜಯ್? ಹೌದು ಸರ್, ಬನ್ನಿ ಒಂದು ರೀಲ್ಸ್ ಮಾಡೋಣ. ತಬಾಯಿ ಅಂತ. ಅಯ್ಯೋ ಅಂತ ಒಳ್ಳೆ ಸಾಂಗ್ ಈ ಕಡೆ ಲೋಕಲ್ ಅವ್ರು ಮಾಡಿ ನೋಡಕ್ಕಲ್ಲ. ಅದು ಅಂತ ಆ ಥರ ರೀಲ್ಸ್ಗಳು ಯಾವ ಗೊತ್ತಾ, ನಮ್ಮ ಅಪ್ಪ ಅಮ್ಮ ಪಕ್ಕದಲ್ಲಿ ಕೂತಾಗ್ಲೇ ಆ ಥರ ಹೆಂಗಿರುತ್ತೆ ನಿಮಗೆ ಅವಾಗ ಕಂಡೀಷನ್? ಅಪ್ರೂಪಕ್ಕೆ ಬಂದು ಅಪ್ಪ ಅಮ್ಮನ ಪಕ್ಕ ನೀವು ಕೂತಿರ್ತೀರ, ಇಲ್ಲಾಂದ್ರೆ ಅವ್ರು ಕೂತಿರ್ತಾರೆ. ಆ್ಯಂಡ್ ಮೋರ್ ಎವರ್ ನಾವು ಜಾಸ್ತಿ ಮನೆಯಲ್ಲೇ ಇರಲ್ಲ, ಅದು ಬೇರೆ ಪ್ರಶ್ನೆ. ಬೆಳಗಿಂದ ಸಂಜೆ ತನಕ ಆಚೆನೇ ಇರ್ತೀವಿ. ಏನಕ್ಕೆ ಅಂತ ಗೊತ್ತಿಲ್ಲ. ಎಲ್ಲ ಒಂದು ಗ್ಯಾಪ್ ಅಲ್ಲಿ ಒಂದು 10 ನಿಮಿಷ ಮನೇಲಿ ಇರ್ತೀವಿ. ಅಂತ ಟೈಮಲ್ಲೇ ಇಂಥವೆಲ್ಲ ಬಂದ್ಬಿಡ್ತವೆ. ನಾವೇನ್ ಬೇಡ್ದಿರೋ ಕಂಟೆಂಟ್ ಎಲ್ಲ ನೋಡ್ತಾ ಇರಲ್ಲ. ಆದ್ರೆ ಪೇರೆಂಟ್ಸ್ ಪಕ್ಕದಲ್ಲಿ ಇದ್ದಾಗಲೇ ಬೇಡದಿರೋದು ಬಂದ್ಬಿಡುತ್ತೆ. ಏನ್ ಮಾಡ್ತೀರಾ? ಮಾಡಂಗಿಲ್ಲ. ಐ ಹೋಪ್ ಎಲ್ಲರಿಗೂ. ಅಂಡ್ ನಿಮಗೆ ಒಂದು ಸ್ಪಾಟ್ ತಿಳಿಸ್ಕೊಡ್ತೀನಿ ಇವತ್ತು ಸರ್. ನಮ್ಮ ರಜಾಕ್ ಅಣ್ಣನ ಅಂಗಡಿ ಫೇಮಸ್ ಮಾಡ್ತೀನಿ. ನಿಮಗೆ ಮೂಡಿಗೆರೆಗೆ ಹೋಗೋ ರೋಡಲ್ಲಿ ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ನಿಂತು ಒಳ್ಳೆ ಫುಡ್ ತಿನ್ಬೇಕಂದ್ರೆ ನಾನು ಆಂದಿಯಲ್ಲಿ ಒಂದು ಲೊಕೇಶನ್ ಹೇಳ್ತೀನಿ. ಫುಡ್ ಲ್ಯಾಂಡ್ ಅಂತ ಆಂದಿಯಲ್ಲಿರೋ ಫುಡ್ ಲ್ಯಾಂಡ್ ಮಾತಾಡ್ತಾ ಇದ್ದೀನಿ. ಮೂಡಿಗೆರೆಗೆ ಹೋಗೋ ರೋಡಲ್ಲಿ ಅಲ್ಲಿ ನಿಲ್ಸ್ಬಿಟ್ಟು ತಿಂದು ನೋಡಿ ಸೈಕ್ ಆಗ್ಬಿಡ್ತೀರಾ ನೀವು. ನಾನು ತೋರಿಸ್ತೀನಿ ಅಂಗಡಿನ. ಇವಾಗ ಹೋಗ್ತಾ ಇದೀವಿ ಅಲ್ಲಿಗೆ. ನಾನು ನೀವು ಸರ್ ಹೋಗ್ತಾ ಇದೀವಿ. ಬೆಸ್ಟ್ ಹೋಟೆಲ್. ನಾವು ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ಲೈಕ್ 3 to 5 ಸ್ಟಾರ್ ರೇಂಜ್ ಅಲ್ಲಿ ಫುಡ್ ಇದ್ದಂಗೆ ಇರುತ್ತೆ. ಟೇಸ್ಟ್ ಮಾತ್ರ ಕ್ರೇಜಿ. ಚಿಕ್ಕಮಂಗ್ಳೂರಲ್ಲಿ ಆ ತರ ಸಿಗಲ್ಲ. ಆ ತರ ಇದೆ. ಮತ್ತೆ ಇನ್ನೊಂದೇನು ಗೊತ್ತಾ, ಫುಡ್ ತಿಂದ್ರೆ ಗ್ಯಾಸ್ಟ್ರಿಕ್ ಆಗೋದು ಇದಾಗೋದು ಏನೂ ಆಗಲ್ಲ. ನಾನು ಅವತ್ತು ಮನೇಲಿ ಮಾಡಿ ನಾನು ತಿಂದಿದ್ದೆ ಅವತ್ತು. ನಿಯಲ್ ಸರ್ ನಾನು ಹೋಗಿದ್ವಿ. ನೆಕ್ಸ್ಟ್ ಲೈಕ್ ಕಬಾಬ್ ಮಾತ್ರ ಫುಲ್ ಜ್ಯೂಸಿ ಆಗಿರುತ್ತೆ. ಒಳ್ಳೆ ಬೆಣ್ಣೆ ಇದ್ದಂಗಿತ್ತು. ತೋರಿಸ್ತೀನಿ ಅಂಗಡಿ ತೋರಿಸ್ತೀನಿ. ಈಗ ಹೊಸದಾಗಿ ವೆಜ್ ತಾನೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ತನಕ ನಾನ್ ವೆಜ್ ಮಾತ್ರ ಮಾಡ್ತಾ ಇದ್ರು, ಇವಾಗ ವೆಜ್ ಕೂಡ ಮಾಡ್ತಾ ಇದ್ದಾರೆ. ನಾನು ಅಂಗಡಿ ತೋರಿಸ್ತೀನಿ ನಿಮಗೆ. ಈಗ ಕೈ ಇಟ್ಕೊಂಡು ಕೈಯೆಲ್ಲ ನೋವಾಯ್ತು. ಕ್ಯಾಮ್ರಾ ಕೊಡ್ತೀರಾ? ಅಂಡ್ ನಮ್ಮ ರಜಾಕ್ ಅಣ್ಣಂದ ಫುಡ್ ಲ್ಯಾಂಡಿಗೆ ಬಂದ್ವಿ. ಅದು ಅಂಡ್ ಇದು ಹೋಟೆಲ್ಲು. ಇದೇ ಹೋಟ್ಲಿಗೆ ನಾನು ನಿಯಾಲ್ ಸರ್ ಬಂದಿರೋದೀಗ. ಅಣ್ಣ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಇವರೇ ನಮ್ಮ ರಜಾಕ್ ಅಣ್ಣ. ಅಣ್ಣ ಏನೇನು ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ಮೇನಾಗಿ ಫಿಶ್ಶು, ಚಿಕನ್ ಐಟಮಲ್ಲಿ ನಿಮಗೆ 4-5 ಐಟಮ್ ಇರುತ್ತೆ. ಇದು ಪೆಪ್ಪರ್ ಚಿಕನ್ ಚಿಲ್ಲಿ. ರೀಸೆಂಟಾಗಿ ವೆಜ್ ಸ್ಟಾರ್ಟ್ ಮಾಡಿದಾರೆ. ನಮಗಂತೂ ಟೇಸ್ಟ್ ನೋಡೇ ಸೈಕ್ ಆಗಿಬಿಟ್ಟಿದ್ದೀವಿ. ವೆಜ್ಜಲ್ಲಿ ಹೊಸ ಶೆಫ್ ಬಂದಿದ್ದಾರೆ ಈಗ. ವೆಜ್ ಎಲ್ಲ ಮಾಡ್ತಿದ್ದಾರೆ ಈಗ. ಮತ್ತು ಫಾಸ್ಟ್ ಫುಡ್ಡಲ್ಲಿ ನಿಮಗೆ ಇದು ನೂಡಲ್ಸು, ಎಗ್ ರೈಸು ಸಂಜೆ ಟೈಮಲ್ಲಿ ಇರುತ್ತಲ್ಲ. ಸಂಜೆ ಟೈಮು 4 ಗಂಟೆ ಮೇಲೆ ಅದು ಸಿಗುತ್ತೆ. ನೀವು ಏನಾದರೂ ಮೂಡಿಗೆರೆ ಸೈಡ್ ಹೋಗ್ತಿದ್ರೆ ಇಲ್ಲಿ ಬರೋದನ್ನ ಮಿಸ್ಸೇ ಮಾಡಬೇಡಿ. ನಾವಂತೂ ನಾನು ನೀವು ಸರ್ ಇಲ್ಲಿ ಬಂದು ಸೈಕ್ ಆಗಿಬಿಟ್ಟಿದ್ದೀವಿ. ಈ ಕಡೆ ಬಂದರೆ ನಾವು ಈ ಕಡೆ ಬರೋದಲ್ಲೇ ಹೋಗೋದೇ ಇಲ್ಲ. ಓಕೆ, ಎಲ್ಲರೂ ಬಂದು ಟೇಸ್ಟ್ ನೋಡಿ. ಒಮ್ಮೆ ಸ್ಪೆಷಲ್ ಆಗಿ ಇದು ಮೀನು ಇಲ್ಲಿ ಫಿಶ್ ತವಾ ಫ್ರೈ. ಈಗ ಸಮುದ್ರದ ಮೀನು ಈಗ ಸಿಗ್ತಾ ಇಲ್ಲ. ಈಗ ಇಲ್ಲಿದು ಕೆರೆ ಮೀನುಗಳು, ಡ್ಯಾಮ್ ಮೀನುಗಳು ಸಿಗ್ತಾ ಇದ್ದಾವೆ. ಸಮುದ್ರದ ಮೀನು ಬಂದಾಗ ಸಮುದ್ರದ ಸ್ಪೆಷಲ್ ಇರ್ತವೆ.
ಯಾರಾದರೂ ಮೂಡಿಗೆರೆ ರೋಡಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ಬರೋದನ್ನ ಮಿಸ್ಸೇ ಮಾಡಬೇಡಿ. ನೆಕ್ಸ್ಟ್ ಲೆವೆಲ್ ಹೋಟೆಲ್ ಮಾತ್ರ. ಆ್ಯಂಡ್ ನಾನು ನಿಯಲ್ ಸರ್ ಈಗ ಒಳ್ಳೆ ಬ್ಯಾಟಿಂಗ್ ಮಾಡಿ ಸಿಗ್ತೀವಿ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅನ್ನಂಗೆ ಈ ಹೋಟೆಲ್ ಎಕ್ಸ್ಟೀರಿಯರ್ ನೋಡ್ಬಿಟ್ಟು ನೀವು ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಫುಡ್ಡು ಮಾತ್ರ ಕ್ರೇಜಿ. ನಿಮಗೆ ಯಾವ 3 ಸ್ಟಾರ್ ಹೋಟ್ಲಲ್ಲೂ ಈ ರೇಂಜಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ ಟ್ರೈ ಮಾಡಿ. ಇದಕ್ಕಂತಾನೆ ಆನಿಗೆ ಬರೋದ್ರೆ ಬನ್ನಿ, ಬೇಜಾರಿಲ್ಲ. ಬಟ್ ನೀವು ಬಂದಿದ್ದಕ್ಕೆ ವರ್ತ್ ಇರುತ್ತೆ. ಏನಂತೀರಾ ಸರ್? ನಾನು ಮಿಸ್ಸಾಗಿ ಹೋಟೆಲ್ಗೆ ಏನೋ ಬರೋಕ್ಕೆ ತಿನ್ನಕ್ಕೆ ಬಂದೆ, ಹೊಟ್ಟೆ ಹಸ್ತಿತ್ತು. ಹಾಂ, ಟೇಸ್ಟ್ ಅವತ್ತು ನೋಡಿದ್ದು. ಹಾಂ, ಇವತ್ತಿಗೂ ಮರಿತಾ ಇಲ್ಲ ನಾವು. ಆಮೇಲೆ ಅವರು ಮಾತಾಡ್ಸೋ ರೀತಿ ಫ್ರೆಂಡ್ಲಿ ಆಗಿ. ಹಾಂ, ತುಂಬ ಚೆನ್ನಾಗಿ. ಒಂದು ಹೋಟೆಲಲ್ಲಿ ರೆಸಾರ್ಟ್ ರೇಂಜಿಗೆ ಹಾಸ್ಪಿಟಾಲಿಟಿ ಯಾರು ಕೊಡ್ತಾರೆ? ಅಂಗಡಿಲಿ ಸಿಗುತ್ತೆ ನೀವು ಹೋದ್ರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಂ, ಈ ಹೋಟೆಲ್ಗಳೆಲ್ಲ ಹೆಂಗೆ ಅಂದರೆ ನಮ್ಮನ್ನು ಕಸ್ಟಮರ್ಸ್ ಆಗಿ ಟ್ರೀಟ್ ಮಾಡಿಬಿಡ್ತಾರೆ. ಇಲ್ಲಿ ಹಂಗಲ್ಲ, ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಚಿಕ್ಕಮಂಗ್ಳೂರಲ್ಲೂ ಆ ಥರ ಭಾಳ ಹೋಟ್ಲ್ ಇದೆ. ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ನಮ್ಮ ಕಣ್ಣಿಗೆ ಬಿದ್ದಿರೋದನ್ನ ನಾವು ಹೇಳ್ತೀವಿ. ಅಲ್ಲ, ಹೆಸರು ಹೇಳಲ್ಲ. ನಾವು ಹಂಗೆಲ್ಲ ಫ್ರೀಯಾಗಿ. ಮೊನ್ನೆ ಇನ್ನೂ ಒಂದು ಹೋಟೆಲಿಗೆ ಹೋಗಿದ್ದೆ, ಶಾವರಮ್ಮ ತಿನ್ಕೊಂಬಂದೆ. ನನ್ನ ಯಾರು ಸರ್ ಹೇಳಿದ್ರಂತ ಕಂಟೆಂಟ್. ಇಲ್ಲಿ ನೋಡಿ, ಇಲ್ಲಿ ಬಸ್ಸು ಟೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಆಂದಿ ಹತ್ರ ಬಿದ್ದಿರೋದು ಕಾಂಟೆಂಟು. ಇದು ಬಿಡಬಾರ್ದು. ಏನಕ್ಕೆ ಟೋ ಮಾಡ್ತೀರ ಗೊತ್ತಿಲ್ಲ, ಒಟ್ಟು ಮಾಡ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಮೊನ್ನೆನೂ ಒಂದು ಜಾಗದಲ್ಲಿ ನಮ್ಮ ನಿಯಾಲ್ ಸರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಶಾವರಮ್ಮ ತಿನ್ನೋಕೆ ಹೋದ್ವಿ. ಅಲ್ಲೂ ನಾವು ಜಾಗ ರಿವೀಲ್ ಮಾಡಲಿಲ್ಲ, ಮಾಡೋದು ಇಲ್ಲ ನಾವು.